Good morning, dear students. ಲಾಸ್ಟ್ ಕ್ಲಾಸಲ್ಲಿ ನಾವು ರುದರ್ಫೋರ್ಡ್ ಆಟಮ್ ಮಾಡೆಲಿನ ಕೆಲವೊಂದು ಲಿಮಿಟೇಷನ್ಸ್ ಓದಿದ್ವಿ ಅಲ್ವಾ. ಲಿಮಿಟೇಷನ್ಸ್ ಏನೇನಂತ ಹೇಳಿದರೆ, ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ ಆಫ್ ದ ಆಟಮ್. ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲಿಲ್ಲ, ಆಟಮನ್ನು ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಫೇಲ್ ಆಯಿತು. ಅದ್ರ ಜೊತೆಗೆ ಆ ಒಂದು ಎಲೆಕ್ಟ್ರಾನು ಎನರ್ಜಿನ ಕಂಟಿನ್ಯೂಸ್ ಆಗಿ ರೇಡಿಯೇಟ್ ಮಾಡ್ತಿದೆ ಅಂತ ಹೇಳಿದಾಗ ಆ ಸ್ಪೆಕ್ಟ್ರಮ್ ಯಾವ ಥರ ಬರಬೇಕು, ಇಟ್ ಶುಡ್ ಬಿ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ದು ನಾವು ಯಾವುದು ರುದರ್ಫೋರ್ಡ್ ಆಟಮಿಕ್ ಮಾಡೆಲ್. ಬಟ್ ಅಕಾರ್ಡಿಂಗ್ ಟು ದ ಅಟಾಮಿಕ್ ಮಾಡೆಲ್ ಅಂತ ಹೇಳಿದಾಗ ಒಂದು ಆಟಮಿಕ್ ಮಾಡೆಲ್, ಒಂದು ಆಟಮು ಯಾವ ಸ್ಪೆಕ್ಟ್ರಮ್ನ ನಾವು ಕೊಡಬೇಕು, ಅದು ಇಟ್ ಶುಡ್ ಎಮಿಟ್ ಲೈನ್ ಸ್ಪೆಕ್ಟ್ರಾನ ಎಮಿಟ್ ಮಾಡಬೇಕು. ಸೊ ಈ ಒಂದು ಕೆಲವೊಂದು ಲಿಮಿಟೇಷನ್ಸ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಅಟಾಮಿಕ್ ಸ್ಪೆಕ್ಟ್ರಾ ಇನ್ ದಟ್ ಲೈನ್ ಎಮಿಷನ್ ಸ್ಪೆಕ್ಟ್ರಾ ಅಂತೇಳಿ. ಸ್ಪೆಕ್ಟ್ರಮ್ ಕನ್ಸಿಸ್ಟ್ ಆಫ್ ಬ್ರೈಟ್ ಲೈನ್ಸ್ ಸಪರೇಟೆಡ್ ಬೈ ಡಾರ್ಕ್ ಸ್ಪೇಸಸ್. ಸ್ಪೆಕ್ಟ್ರಮ್ ಅಂತ ಹೇಳಿದರೆ ಇವಾಗ ಯಾವುದೋ ಒಂದು ಬ್ರೈಟ್ ಲೈನ್ಸ್ ಆಗಿ ಬಂದಿರುತ್ತೆ, ಇಟ್ ಮೇ ಬಿ ರೆಡ್ ಕಲರ್, ಹೀಗೆ ರೆಡ್ ಕಲರ್ ಲೈನ್ ಬಂದಿರುತ್ತೆ, ಒಂದು ಸ್ವಲ್ಪ ಡಾರ್ಕ್ ಸ್ಪೇಸ್, ಅದಾದಮೇಲೆ ಬ್ಲೂ ಕಲರ್, ನೆಕ್ಸ್ಟ್ ಇನ್ನು ಸ್ವಲ್ಪ ಡಾರ್ಕ್ ಸ್ಪೇಸ್, ನೆಕ್ಸ್ಟ್ ಗ್ರೀನ್. ಸೊ ಲೈಕ್ ದಟ್ ಈ ಥರ ಲೈನ್ ಬಂದಿರುತ್ತೆ, ಮಧ್ಯೆ ಡಾರ್ಕ್ ಸ್ಪೇಸಿಂದ ಏನಾಗುತ್ತೆ, ಆ ಒಂದು ಡಿಸ್ಟೆನ್ಸ್ ಕವರ್ ಆಗಿರುತ್ತೆ. ಲೈನ್ ಸ್ಪೆಕ್ಟ್ರಾ ಆರ್ ಪ್ರೊಡ್ಯೂಸ್ಡ್ ಬೈ ದ ಆಟಮ್ಸ್ ಆಫ್ ದ ಎಲಿಮೆಂಟ್ಸ್. ಲೈನ್ ಸ್ಪೆಕ್ಟ್ರಾ ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ, ಆಟಮ್ಸ್ ಆಫ್ ದ ಎಲಿಮೆಂಟ್ಸ್ನ ಆಟಮ್ಸಿಂದ ಬರ್ತಾ ಹೋಗುತ್ತೆ ನಿಮಗೆ. ಹೆನ್ಸ್ ಲೈನ್ ಸ್ಪೆಕ್ಟ್ರಾ ಆರ್ ಆಲ್ಸೋ ಕಾಲ್ಡ್ ಆಸ್ ಆಟಮಿಕ್ ಸ್ಪೆಕ್ಟ್ರಾ ಅಂತ ಹೇಳ್ತೀವಿ. ಸೊ ಲೈನ್ ಸ್ಪೆಕ್ಟ್ರಾನ ಏನಂತ ಹೇಳ್ತೀವಿ ನಾವು, ಆಟಮಿಕ್ ಸ್ಪೆಕ್ಟ್ರಾ ಅಂತಲೇ ಹೇಳ್ತೀವಿ. ಈಚ್ ಎಲಿಮೆಂಟ್ ಪ್ರೊಡ್ಯೂಸಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಲೈನ್ ಸ್ಪೆಕ್ಟ್ರಾ. ಪ್ರತಿಯೊಂದು ಎಲಿಮೆಂಟು ಕೂಡ ತನ್ನದೇ ಆದ ಓನ್ ಕ್ಯಾರೆಕ್ಟರಿಸ್ಟಿಕ್ ಏನಿರುತ್ತೆ, ತನ್ನದೇ ಒಂದು ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡಿಕೊಂಡು ಲೈನ್ ಸ್ಪೆಕ್ಟ್ರಮ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಸೋಡಿಯಂ ಗಿವ್ಸ್ 2 ಯೆಲ್ಲೋ ಲೈನ್ಸ್. ಸೋಡಿಯಮು 2 ಯೆಲ್ಲೋ ಲೈನ್ಸ್ನ ಕೊಡುತ್ತೆ, ಇಲ್ಲೊಂದು ಯೆಲ್ಲೋ ಲೈನ್ ಕೊಡುತ್ತೆ, ಇನ್ನು ಸ್ವಲ್ಪ ದೂರದಲ್ಲಿ ಇಲ್ಲೊಂದು ಯೆಲ್ಲೋ ಲೈನ್ ಕೊಡುತ್ತೆ. ಸೊ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ Y1 ಆ್ಯಂಡ್ Y2 ಅಂತ ಹೇಳಿ ಬರೀತೀವಿ ನಾವು ಸ್ಪೆಕ್ಟ್ರಮಲ್ಲಿ. ಅದೇ ಥರನೇ ಹೈಡ್ರೋಜನು 4 ಲೈನ್ಸ್ನ ಕೊಡುತ್ತೆ. ವಿಸಿಬಲ್ ರೀಜನಲ್ಲಿ ಹೈಡ್ರೋಜನ್ ಎಲಿಮೆಂಟ್ ನಮಗೆ 4 ಲೈನ್ಸ್ನ ಕೊಡುತ್ತೆ ನಮಗೆ. ಅದೇ ಥರನೇ ಬೇರೆ ಮರ್ಕ್ಯೂರಿ ತೊಗೊಂಡ್ರು ಕೂಡ ಅದು ಕೂಡ ಡಿಫ್ರೆಂಟ್ ಕಲರ್ಸ್ ಕೊಡ್ತಾ ಹೋಗುತ್ತೆ. ಸೊ ಲೈಕ್ ದಟ್ ಪ್ರತಿಯೊಂದು ಎಲಿಮೆಂಟು ಕೂಡ ಬೇರೆ ಬೇರೆ ಲೈನ್ ಎಮಿಷನ್ ಸ್ಪೆಕ್ಟ್ರಾನ, ಲೈನ್ ಅಬ್ಸಾರ್ಪ್ಷನ್, ಲೈನ್ ಎಮಿಷನ್, ಒಟ್ಟು ಲೈನ್ ಸ್ಪೆಕ್ಟ್ರಾನ ಏನು ಮಾಡ್ತಾ ಹೋಗುತ್ತೆ ನಮಗೆ, ಕೊಡುತ್ತೆ ನಮಗೆ. ಸಿ The study of line spectra is of great importance for the identification and detection of elements. ಸೊ ಈ ಹಾಗಾದರೆ ಲೈನ್ ಸ್ಪೆಕ್ಟ್ರಾ ನಮಗೆ ಏನು ಕೊಡುತ್ತೆ ಅಂತ ಹೇಳಿದ್ರೆ, ಲೈನ್ ಸ್ಪೆಕ್ಟ್ರಿಂದ ನಾವು ಏನೇನು ತಿಳ್ಕೊಬೋದು ಅಂತ ಹೇಳಿದ್ರೆ, ವಿಚ್ ಈಸ್ ಯೂಸ್ ಟು ಐಡೆಂಟಿಫಿಕೇಶನ್ ಆ್ಯಂಡ್ ದ ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಯಾವುದು, ಅದರ ಕ್ಯಾರೆಕ್ಟರಿಸ್ಟಿಕ್ ಏನು, ಇವನ್ನೆಲ್ಲ ನಾವು ಏನು ಮಾಡ್ಕೋಬೋದು, ತಿಳ್ಕೊಳ್ಬೋದು. ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಈಸ್ ಪ್ರೊಡ್ಯೂಸ್ಡ್ ಬೈ ಗ್ಯಾಸಸ್ ಆರ್ vapors in discharge lamps or by substance vaporized in flames. For example, mercury vapor lamp, sodium vapor lamp. ಸೊ ಡೈರೆಕ್ಟಾಗಿ ನಾವು ಸೋಡಿಯಂನ ಹಿಡಿತೀವಿ ಅಥವಾ ಮರ್ಕ್ಯೂರಿನ ನಾವು ಲೈಟಿಗೆ ಹಿಡಿತೀವಿ ಅಂತ ಹೇಳಿದರೆ ಅಲ್ಲಿಂದ ನಮಗೆ ಎಮಿಷನ್ನು ಸ್ಪೆಕ್ಟ್ರಾ ಅಥವಾ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ, ಲೈನ್ ಸ್ಪೆಕ್ಟ್ರಾ ಯಾವುದು ಕೂಡ ಬರಲ್ಲ. ಸೊ ಈ ಲೈನ್ ಎಮಿಷನ್ ಸ್ಪೆಕ್ಟ್ರಾ ಯಾವುದರಿಂದ ಬರುತ್ತೆ, ದ ಗ್ಯಾಸಸ್ ಆರ್ ವೇಪರ್ಸ್ ಇನ್ ಡಿಸ್ಚಾರ್ಜ್ ಲ್ಯಾಂಪ್ಸ್ ಅಂತ ಇರುತ್ತೆ. ಆ ಲ್ಯಾಂಪ್ಸ್, ಈ ಥರ ಲ್ಯಾಂಪ್ಸ್ ಇರುತ್ತೆ, ಆ ಲ್ಯಾಂಪನ್ನ ಏನು ಮಾಡಿರ್ತಾರೆ, ಒಂದು ಬಾಕ್ಸಲ್ಲಿ ಹಿಂಗೆ ಇಟ್ಟಿರ್ತಾರೆ, ಇಲ್ಲೊಂದು ಸ್ಮಾಲ್, ಆ ಬಾಕ್ಸಿಗೆ ಒಂದು ಹೊರಗಡೆಯಿಂದ ಒಂದು ಸ್ಮಾಲ್ ಸ್ಲಿಟ್ ಮಾಡಿದ, ಆ ಸ್ಲಿಟ್ಟಿಂದ ಏನಾಗುತ್ತೆ, ಲೈಟ್ ಬರ್ತಾ ಇರುತ್ತೆ. ಆ ಸ್ಲಿಟ್ಟಿಂದ ಲೈಟ್ ಬಂದಾಗ ಆ ಲೈಟ್ನ ಏನು ನಮಗೆ ಸ್ಪೆಕ್ಟ್ರೋಮೀಟರಲ್ಲಿ ನಾವು ನೋಡಿದರೆ, ಆ ಸ್ಪೆಕ್ಟ್ರೋಮೀಟರಲ್ಲಿ ನಮಗೆ ಲೈನ್ಸ್ಗಳು ಅಥವಾ ಲೈನ್ ಸ್ಪೆಕ್ಟ್ರಮ್ ಕಾಣಿಸುತ್ತೆ ನಮಗೆ. ಸ್ಪೆಕ್ಟ್ರೋಮೀಟರ್ ಅಂತ ಹೇಳಿದ್ರೆ ಸ್ಪೆಕ್ಟ್ರಮ್ನ ನೋಡಲಿಕ್ಕೆ ಇರುವಂಥ ಒಂದು ಡಿವೈಸ್ ಅಂತ ಹೇಳ್ತೀವಿ ನಾವು, ಸ್ಪೆಕ್ಟ್ರೋಮೀಟರ್ ಅಂತ ಹೇಳಿ. ಓಕೆ, ಸೊ ಎಕ್ಸಾಂಪಲ್ ಅದು ಮರ್ಕ್ಯೂರಿ ವೇಪರ್ ಲ್ಯಾಂಪ್ ಇರ್ಬೋದು, ಸೋಡಿಯಂ ವೇಪರ್ ಲ್ಯಾಂಪ್ ಇರ್ಬೋದು. ಮರ್ಕ್ಯೂರಿ ವೇಪರ್ ಲ್ಯಾಂಪ್ ತೊಗೊಂಡ್ರೆ ಅದರಲ್ಲಿ ನಮಗೆ ರೆಡ್, ಗ್ರೀನ್ ಈ ಥರ ಕಲರ್ ಲೈನ್ಸ್ಗಳು ಕಾಣುತ್ತೆ. ಸೊ ದೋಸ್ ಕಲರ್ ಲೈನ್ಸ್ ಆರ್ ಸಪ್ರೇಟೆಡ್ ಬೈ ದಿ ಡಾರ್ಕ್ ಸ್ಪೇಸಸ್. ಮಧ್ಯ ಬ್ಲ್ಯಾಕ್ ಸ್ಪೇಸಸ್ಗಳಿರುತ್ತೆ, ಡಾರ್ಕ್ ಸ್ಪೇಸಸ್ ಇರುತ್ತೆ. ಅದೇನೇ ಸೋಡಿಯಂ ವೇಪರ್ ಲ್ಯಾಂಪ್ನ ತೊಗೊಂಡ್ರೆ ನಮಗೆ 2 ಯೆಲ್ಲೋ ಲೈನ್ಸ್ ಬರುತ್ತೆ, Y1 ಮತ್ತು Y2, ಬರೀ 2 ಯೆಲ್ಲೋ ಲೈನ್ಸ್. ಸೊ ಲೈಕ್ ದಟ್ ಈಚ್ ಪ್ರತಿಯೊಂದು ಎಲಿಮೆಂಟು ಕೂಡ ಏನು ಕೊಡುತ್ತೆ, ತನ್ನದೇ ಆದ ತನ್ನ ಏನು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಅದನ್ನು ಎಕ್ಸಿಬಿಟ್ ಮಾಡಿಬಿಟ್ಟು ಲೈನ್ ಸ್ಪೆಕ್ಟ್ರಾನ ಕೊಡುತ್ತೆ. Okay, line absorption spectrum means the spectrum appears as dark lines separated by bright spaces. So the spectrum appears as dark lines ಜೊತೆಗೆ ಬ್ರೈಟ್ ಸ್ಪೇಸಸ್ ಇರುತ್ತೆ. ಅದೇನೆ ಡಾರ್ಕ್ ಲೈನ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅಬ್ಸಾರ್ಬಿಂಗ್ ಆಟಮ್ಸ್. ಸೊ ಹಾಗಾದ್ರೆ ಡಾರ್ಕ್ ಲೈನ್ಸ್ ಯಾಕೆ ಕೊಡುತ್ತೆ ಅಂತ ಹೇಳಿದಾಗ, ಆಟಮ್ಸ್ನ ಅಬ್ಸಾರ್ಬ್ ಮಾಡ್ಕೊಂಡಾಗ ಬರೋವಂಥ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ ನಾವು. ಸೊ ದಟ್ ಈಸ್ ಕಾಲ್ಡ್ ಅಸ್ ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. When white light is passed through sodium vapor at a lower temperature in the resulting spectrum, 2 lines in the yellow region will be missed.
Okay, familiar example for line absorption spectrum is solar or sun spectrum ಅಥವಾ solar spectrum ಅಂತ ಹೇಳ್ತೀವಿ. ಸೊ ದಟ್ ಈಸ್ ಸೋಡಿಯಂ ಲೈಟ್ನ ನಾವು ಯಾವುದರಿಂದ ನಮಗೆ ಸೋಡಿಯಂ ಲೈಟ್ನ ಪಾಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ y1 ಮತ್ತು y2 ಎರಡು ಎಲ್ಲೋ ಲೈನ್ಸ್ ಬರುತ್ತೆ ಅಂತ ಗೊತ್ತಿತ್ತಲ್ವ ನಮಗೆ. ಅದೇ ಥರನೇ ವೆನ್ ಎ ವೈಟ್ ಲೈಟ್ ಈಸ್ ಪಾಸ್ಡ್ ಥ್ರೂ ಸೋಡಿಯಂ ವೇಪರ್ ಅಟ್ ಎ ಲೋ ಟೆಂಪರೇಚರ್. ಸೊ ಲೋ ಟೆಂಪರೇಚರ್ಲಿ ಆ ಸೋಡಿಯಂ ಲೈಟ್ ಜೊತೆಗೆ ನಾವೇನು ಮಾಡ್ತೀವಿ, ಸೋಡಿಯಂ ಲೈಟ್ ಮೂಲಕ ನಾವೊಂದು ವೈಟ್ ಲೈಟನ್ನು ಪಾಸ್ ಮಾಡಿದರೆ ಆ ಎರಡು ಎಲ್ಲೋ ಲೈನ್ಸ್ ಏನಾಗುತ್ತೆ, ಮಿಸ್ ಆಗುತ್ತೆ. ನಮಗೆ ಎರಡು ಎಲ್ಲೋ ಲೈನ್ಸು ಕಾಣೋದಿಲ್ಲ ನಮಗೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಡ್ಯೂ ಟು ದ ಅಬ್ಸಾರ್ಪ್ಷನ್ ಆಫ್ ದ ಆಟಮ್ಸ್. ನೆಕ್ಸ್ಟ್ ಹಾಗಾದರೆ ಸ್ಪೆಕ್ಟ್ರಮಲ್ಲಿ ಸ್ಪೆಕ್ಟ್ರಲ್ ಸೀರೀಸ್ ಅಂತ ಬರುತ್ತೆ. ಸ್ಪೆಕ್ಟ್ರಲ್ ಸೀರೀಸ್ ಮೀನ್ಸ್ ಟು ಸ್ಟಡಿ ಎ ಸಿಂಪಲ್ ಸ್ಪೆಕ್ಟ್ರಮ್ ದ ಸಿಂಪ್ಲೆಸ್ಟ್ ಆಟಮ್ ದಟ್ ಈಸ್ ಹೈಡ್ರೋಜನ್ ಆಟಮ್ ಇಸ್ ಕನ್ಸಿಡರ್ಡ್. ಸ್ಪೆಕ್ಟ್ರಮ್ನ ಹೇಳಬೇಕಾದ್ರೆ ನಾವು ಹೈಡ್ರೋಜನ್ ಆಟಮ್ನ ಯಾವಾಗಲೂ ಕನ್ಸಿಡರ್ ಮಾಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು ಅದನ್ನು. ಅಟಾಮಿಕ್ ಹೈಡ್ರೋಜನ್ ಇನ್ ಆನ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಟ್ಯೂಬ್ ಅಟ್ ಲೋ ಪ್ರೆಷರ್ ಎಮಿಟ್ ಸೆಟ್ಸ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಲೈನ್ಸ್ ಕಾಲ್ಡ್ ಸ್ಪೆಕ್ಟ್ರಲ್ ಸೀರೀಸ್ ಅಂತ ಹೇಳ್ತೀವಿ. ಸೊ ಹೀಗೆ ಸ್ಪೆಕ್ಟ್ರಮ್ ಬಂತು ಅಂತ ಹೇಳಿದಾಗ ಇಲ್ಲಿ ಒಂದಿಷ್ಟು ಬ್ಯಾಂಡ್ಸ್ ಬರುತ್ತೆ, ಒಂದಿಷ್ಟು ಸ್ಪೇಸ್ ಸಪ್ರೇಟ್ ಆಯಿತು, ನೆಕ್ಸ್ಟ್ ಇಲ್ಲೊಂದಿಷ್ಟು ಬ್ಯಾಂಡ್ಸ್ ಬರುತ್ತೆ, ಇನ್ನೊಂದಿಷ್ಟು ಸಪ್ರೇಟ್ ಆಯಿತು, ನೆಕ್ಸ್ಟ್ ಇಲ್ಲೊಂದಿಷ್ಟು ಬ್ಯಾಂಡ್ಸ್ ಬರುತ್ತೆ. ಸೊ ಇದನ್ನೇನು ಹೇಳ್ತೀವಿ ನಾವು, ಸ್ಪೆಕ್ಟ್ರಲ್ ಸೀರೀಸ್ ಅಂತ ಹೇಳ್ತೀವಿ. ಇಲ್ಲಿ ಬಂದಿದೆ ನೋಡಿ, ಸ್ಪೆಕ್ಟ್ರಲ್ ಸೀರೀಸ್ ಅಂತ ಹೇಳ್ತೀವಿ. ಇಲ್ಲೊಂದಿಷ್ಟು ಇದು ಲೈನ್ಸ್ ಬಂದಿರೋದು, ಇದು ಒಂದು ಸ್ಪೆಕ್ಟ್ರಲ್ ಸೀರೀಸು, ಇದೊಂದು ಸ್ಪೆಕ್ಟ್ರಲ್ ಸೀರೀಸು. ಸೊ ಲೈಕ್ ದಿಸ್ ಸ್ಪೆಕ್ಟ್ರಲ್ ಸೀರೀಸ್ ಅಂತ ಹೇಳ್ತಾ ಹೋಗ್ತೀವಿ. Okay, this spectral series lies in the visible region of the electromagnetic spectrum and is known as Balmer series ಅಂತ ಹೇಳ್ತೀವಿ. ಈ ಒಂದು ಸ್ಪೆಕ್ಟ್ರಲ್ ಸೀರೀಸು ವಿಸಿಬಲ್ ರೀಜನಲ್ಲಿ ಕಾಣಿಸ್ಕೊಳುತ್ತೆ ನಮಗೆ, ವಿಸಿಬಲ್ ರೀಜನಲ್ಲಿ ಇರುತ್ತೆ ನಮಗೆ. ಆ ಒಂದು ರೀಜನ್ನ ನಾವೇನು ಹೇಳ್ತೀವಿ, ಆ ಒಂದು ಸೀರೀಸ್ನ ನಾವೇನು ಹೇಳ್ತೀವಿ, ಬಾಮರ್ ಸೀರೀಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಬಾಮರ್ ಸೀರೀಸ್. ನೆಕ್ಸ್ಟ್ ಹೀಗೆ ಬಾಮರ್ ಅನ್ನೋರು ಒಂದು ಎಂಪೆರಿಕಲ್ ಫಾರ್ಮುಲಾ ಕೊಟ್ಟರು. ಹಿ ಗೇವ್ ಅನ್ ಎಂಪೆರಿಕಲ್ ಫಾರ್ಮುಲಾ ಫಾರ್ ದ ವೇವ್ ಲೆಂತ್ ಆಫ್ ದಿ ಡಿಫರೆಂಟ್ ಲೈನ್ಸ್ ಇನ್ ದ ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಆಟಮ್. ಸೊ ಬಾಮರ್ಸ್ ಎಂಪೆರಿಕಲ್ ಫಾರ್ಮುಲಾ ಏನು, 1/λ is equal to r into 1/2 square minus 1/n square. ವೇರ್ ಲ್ಯಾಂಡಾ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ವೇವ್ ಲೆಂತ್ ಅಂತ, ಆ್ಯಂಡ್ ಆರ್ ಅಂತ ಹೇಳಿದ್ರೆ ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 1.097 into 10⁻⁷ per meter ಅಂತ ಹೇಳ್ತೀವಿ. ಸೊ ದಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಆಲ್ ದ ಸೀರೀಸ್, ಎಲ್ಲ ಸೀರೀಸಿಗೂ ಕೂಡ ಕಾನ್ಸ್ಟೆಂಟ್ ಅದು. ಓಕೆ, ಹಾಗಾದರೆ ಎನ್ನಿಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗಬೇಕು, 1 2 3 4 5 ಸೊ ಲೈಕ್ ದಟ್ ಕೊಡ್ತಾ ಹೋಗಬೇಕು. ಎನ್ನಿಗೆ ಎನ್ ಇಸ್ ಅ ಇಂಟಿಜರ್. ಸೊ ಇಲ್ಲಿ 1 2 ಇಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದಾಗ ಅದ್ರ ನೆಕ್ಸ್ಟಿಂದ ಎನ್ ಸ್ಟಾರ್ಟ್ ಆಗಿರುತ್ತೆ, 3 4 5. ಸಪೋಸ್ ಇಲ್ಲಿ 4 ಬಂತಂದರೆ 5 6 7 ಲೈಕ್ ದಟ್. ಓಕೆ, ವೇರ್ ಲ್ಯಾಂಡಾ ಈಸ್ ಎಮಿಟೆಡ್ ವೇವ್ ಲೆಂತ್ ಆ್ಯಂಡ್ ಆರ್ ಈಸ್ ರಿಡ್ಬರ್ಗ್ ಕಾನ್ಸ್ಟೆಂಟ್ ಆ್ಯಂಡ್ ಇಟ್ ಈಸ್ ಗಿವನ್ ಬೈ 1.097 into 10⁻⁷ per meter. Limits of this series are from 656.5 nanometer to 364.6 nanometer. ಹಾಗಾದರೆ ಇದ್ರದ್ದು ಬಾಮರ್ ಸೀರೀಸಿನ ಒಂದು ವೇವ್ ಲೆಂತಿನ ಲಿಮಿಟ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 656.5 ನ್ಯಾನೋಮೀಟರ್ ಟು 364.6 ನ್ಯಾನೋಮೀಟರ್. ಇಷ್ಟು ಸೀರೀಸಲ್ಲಿ ಬರೋ ಅಂಥ ಒಂದು ಲೈನ್ ಸ್ಪೆಕ್ಟ್ರಮ್ನ ಏನು ಹೇಳ್ತೀವಿ ನಾವು, ಬಾಮರ್ ಸೀರೀಸ್ ಅಂತ ಹೇಳ್ತೀವಿ. ಸ್ಪೆಕ್ಟ್ರಮಲ್ಲಿ ಬರೋ ಅಂಥ ಸೀರೀಸ್ನ ಬಾಮರ್ ಸೀರೀಸ್ ಅಂತ ಹೇಳ್ತೀವಿ. Other spectral series of hydrogen atom were discovered by Lyman, Paschen, Brackett and Pfund. ಓಕೆ, ಸೊ ಇನ್ನೂ ಕೆಲವೊಂದು ಅಟಾಮಿಕ್ ಹೈಡ್ರೋಜನ್ನ ಕೆಲವೊಂದು ಸೀರೀಸ್ನ ಇನ್ನೂ ಡಿಸ್ಕವರ್ ಮಾಡಿದ್ರು. ಯಾರ್ಯಾರು, ಲೈಮನು, ಪ್ಯಾಷನು, ಬ್ರಾಕೆಟು, ಪಿಫಂಡ್. ದೀಸ್ ಸೀರೀಸ್ ಆರ್ ನೋನ್ ಬೈ ದ ನೇಮ್ಸ್ ಆಫ್ ದ ಇನ್ವೆಂಟರ್ಸ್. ಸೊ ಅವರು ಯಾರು ಇನ್ವೆಂಟ್ ಮಾಡಿದ್ರು ಅವ್ರ ನೇಮಲ್ಲೇ ಕರಿತೀವಿ ನಾವು ಅದನ್ನು. ಲೈಮನ್ ಸೀರೀಸು, ಪ್ಯಾಷನ್ ಸೀರೀಸು, ಬ್ರಾಕೆಟ್ ಸೀರೀಸು ಆ್ಯಂಡ್ ಪಿಫಂಡ್ ಸೀರೀಸ್ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಒಂದೊಂದೇ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಬೋರ್ಸ್ ಆಟಮ್ ಮಾಡಲ್. So Bohr in 1913 made some modification in the Rutherford's atom model on the basis of Planck's quantum theory of radiation. Okay, ಬೋರ್ ಅನ್ನೋರು ಏನು ಮಾಡಿದ್ರು, ರುದರ್ಫೋರ್ಡ್ ಆಟಮ್ ಮಾಡಲ್ ನೋಡಿದ್ವಿ, ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟನ್ನು ನೋಡಿದ್ವಿ. ಅವನ್ನೆಲ್ಲ ಇಟ್ಕೊಂಡು ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ನ ಹೇಳ್ತಾ ಹೋದ್ರು. ಸೊ ಬೇಸಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಯಾವುದ್ಯಾವುದು ಇದು, ಈ ರುದರ್ಫೋರ್ಡ್ ಆಟಮ್ ಮಾಡಲು ಇದನ್ನು ಎಕ್ಸ್ಪ್ಲೇನ್ ಮಾಡಲ್ಲ, ಇದು ಒಂದು ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಫೇಲ್ ಆಯಿತು ಅಂತ ಹೇಳಿಬಿಟ್ಟು ಕೆಲವೊಂದು ಮಾಡಿಫಿಕೇಶನ್ಸ್, ಕೆಲವೊಂದು ಚೇಂಜಸ್ನ ಕೊಟ್ಟರು ಯಾರು, ಬೋರ್ ಅನ್ನೋರು. ಓಕೆ, ಸೊ ಬೇಸ್ಡ್ ಆನ್ ದ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಮೇಲೆ ಒಂದು ಇದು ಕೊಟ್ಟರು, E is equal to h nu. ಸೊ ವೆರ್ h is called as Planck's constant, Planck's quantum theory. ಓಕೆ, ಫಸ್ಟ್ ಕ್ಲಾಸಲ್ಲಿ ನೋಡಿರ್ತೀವಲ್ಲ ಅದು. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಟ್ Bohr
ಆಟಮ್ ಮಾಡೆಲ್ ಪ್ರಕಾರ ಒಂದಿಷ್ಟು ಸಜೆಷನ್ಸ್ ಅಥವಾ ಅಪ್ಲಿಕೇಶನ್ಸ್ ಅಥವಾ ಪಾಸ್ಟುಲೇಟ್ಸ್ ಅಂತ ಹೇಳ್ತೀವಿ, ಅಥವಾ ಅಸಂಪ್ಷನ್ಸ್ ಅಂತ ಹೇಳ್ತೀವಿ. ಸೊ ಅದು ಅಸಂಪ್ಷನ್ಸ್ ಅಥವಾ ಪಾಸ್ಟುಲೇಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಪಾಸ್ಟುಲೇಟ್ಸ್ ಅಂತ, ಆನ್ ಆಟಮ್ ಹ್ಯಾಸ್ ಎ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್. ದ ಹೋಲ್ ಆಫ್ ದ ಪಾಸಿಟಿವ್ ಚಾರ್ಜ್ ಅಂಡ್ ಆಲ್ಮೋಸ್ಟ್ ಆಲ್ ಮಾಸ್ ಆಫ್ ದ ಆಟಮ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ಎ ವೆರಿ ಸ್ಮಾಲ್ ರೀಜನ್ ಅಟ್ ದ ಸೆಂಟರ್ ಆಫ್ ದ ಆಟಮ್ ಕಾಲ್ಡ್ ನ್ಯೂಕ್ಲಿಯಸ್. ಇದನ್ನು ನಾವು ಓದಿದ್ವಿ ಅಲ್ವಾ. ಸೊ ಹಾಗಾದರೆ ಆ ಒಂದು ನ್ಯೂಕ್ಲಿಯಸ್ ಇರ್ತಾರೆ, ಯಾವುದೋ ಒಂದು ಸ್ಮಾಲ್ ರೀಜನಲ್ಲಿ ಮಾಸ್ ನಮಗೆ ಏನಾಗಿರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ ಅಂತ ಓದಿದ್ವಿ. ಸೊ ದಟ್ ಇಸ್ ಫಸ್ಟ್ ಪಾಸ್ಟುಲೇಟ್. The electrons revolve around the nucleus in certain permitted circular orbits. The electrostatic force of attraction between the nucleus and the electron provides the necessary centripetal force ಅಂತ ಹೇಳ್ತೀವಿ. ಇದನ್ನು ಕೂಡ ಓದಿದ್ವಿ. ಎಲೆಕ್ಟ್ರಾನ್ಸ್ ಇಲ್ಲಿ ರಿವಾಲ್ವ್ ಆಗ್ತಿದೆ ಅಂತ ಹೇಳಿದಾಗ, ಸೊ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗಬೇಕಂತ ಹೇಳಿದ್ರೆ ಒಂದು ಸರ್ಕ್ಯುಲರ್ ಪಾತಲ್ಲಿ ಯಾವುದೇ ಒಂದು ರಿವಾಲ್ವ್ ಆಗಬೇಕಂದ್ರೆ ಇಟ್ ಶುಡ್ ಎಕ್ಸಿಬಿಟ್ ಟೂ ಫೋರ್ಸಸ್ ಅಲ್ವಾ, ಸೆಂಟ್ರಿಪಿಟಲ್ ಫೋರ್ಸಸ್, ಸೆಂಟ್ರಿಫ್ಯೂಗಲ್ ಫೋರ್ಸಸ್. ಸೊ ಇನ್ ದಿಸ್ ಕೇಸ್ ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಲಾಸ್ಟ್ ಕ್ಲಾಸಲ್ಲಿ ಡಿರೈವೇಷನ್ ಕೂಡ ನೋಡಿದ್ವಿ. ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ನೋಡಿದ್ವಿ ನಾವು. ಆ ಒಂದು ಸೆಂಟ್ರಿಪಿಟಲ್ ಫೋರ್ಸ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಯಾವುದು, ನ್ಯೂಕ್ಲಿಯಸ್ಗೆ. ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಸಲ್ಲಿ ಇರೋ ಬೇಕು ಅಂತ ರಿವಾಲ್ವ್ ಆಗಬೇಕು ಅನ್ಬೇಕಾದ್ರೆ ಒಂದು ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸು ಏನು ಮಾಡ್ತಾ ಹೋಗುತ್ತೆ, ಕೊಡ್ತಾ ಹೋಗುತ್ತೆ ನಮಗೆ. The permitted orbits are those in which the angular momentum of an electron is an integral multiple of h by 2 pi. So the permitted orbits are those in which the angular momentum, ಸೊ ಪ್ರತಿ ಒಂದು ಯಾವುದೋ ಒಂದು ನಮಗೆ ಎಲೆಕ್ಟ್ರಾನು ರಿವಾಲ್ವ್ ಆಗಲಿಕ್ಕೆ ಒಂದು ಪರ್ಮಿಟ್ ಆಗಿದೆ, ಇದೊಂದು ಆರ್ಬಿಟಲ್ಲಿ ಹೋಗ್ಬೋದು ಅಂತ ಹೇಳಿ ಪರ್ಮಿಷನ್ ಇದೆ ಅಂತ ಹೇಳಿದಾಗ, ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್, ಆ ಎಲೆಕ್ಟ್ರಾನಿನ ಆಂಗ್ಯುಲರ್ ಮೊಮೆಂಟಮು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಈಸ್ ಆನ್ ಇಂಟಗ್ರಲ್ ಮಲ್ಟಿಪ್ಲೈ ಆಫ್ h by 2 pi. h by 2 pi. If m is the mass and v is the velocity, the electron in a permitted orbit of radius. ಸೊ ಹಾಗಾದರೆ ಅದನ್ನೇನಂತ ಬರಿತೀವಿ ನಾವು, ಎಮ್ ವಿ ಆರ್ ಅಂತ ಬರಿತೀವಿ. ಎಮ್ ವಿ ಆರ್ ಇಸ್ ಈಕ್ವಲ್ ಟು ಎನ್ ಎಚ್ ಬೈ 2 pi ಅಂತ, ವೇರ್ ಎನ್ ಇಸ್ ಎ ಇಂಟೀಜರ್. ಸೊ ದಟ್ ಈಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಹೇಳ್ತೀವಿ. ಎನ್ ಇಸ್ ಈಕ್ವಲ್ ಟು 1 2 3 ಸೊ ಆನ್ ಅಪ್ ಟು ಎಕ್ಸೆಟ್ರಾ. ಓಕೆ, ಫಸ್ಟ್ ಎನ್ ಇಸ್ ಈಕ್ವಲ್ ಟು 1 ಬರೆದ್ರೆ ಫಸ್ಟ್ ಆರ್ಬಿಟು, 2 ಬರೆದ್ರೆ ಸೆಕೆಂಡ್ ಆರ್ಬಿಟು, 3 ಬರೆದ್ರೆ ಥರ್ಡ್ ಆರ್ಬಿಟು, ಲೈಕ್ ದಟ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಬೋರ್ಸ್ ಕ್ವಾಂಟೈಸೇಷನ್ ಕಂಡೀಷನ್ ಅಂತ ಹೇಳಿ ಏನು ಹೇಳ್ತೀವಿ ನಾವು, ಇದನ್ನು ಬೋರ್ಸ್ ಕ್ವಾಂಟೈಸೇಷನ್ ಕಂಡೀಷನ್ ಅಂತ ಹೇಳ್ತೀವಿ. Next, electrons revolving in permitted orbits do not radiate energy, hence these orbits are also called stationary orbits ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನ್ಸು ಏನು ಪರ್ಮಿಟೆಡ್ ಆರ್ಬಿಟಲ್ಲಿ ಏನಾಗ್ತಿದೆ, ರಿವಾಲ್ವ್ ಆಗ್ತಿದೆ ಅಂತ ಹೇಳಿದಾಗ, ಅಲ್ಲಿ ರಿವಾಲ್ವ್ ಆಗ್ತಿದೆ ಯಾವುದೊಂದು ಆರ್ಬಿಟಲ್ ಅಂತ ಹೇಳಿ, ದೇ ಡು ನಾಟ್ ರೇಡಿಯೇಟ್ ಎನರ್ಜಿನ ಅದು ರೇಡಿಯೇಟ್ ಮಾಡಲ್ಲ. ಸೊ ಅವಾಗ ಆರ್ಬಿಟ್ಸ್ನ ನಾವೇನು ಹೇಳ್ತೀವಿ, ಸ್ಟೇಷನರಿ ಆರ್ಬಿಟ್ಸ್ ಅಂತ ಹೇಳಿ. ಅಲ್ಲಿ ಯಾವುದು ರೇಡಿಯೇಷನ್ ಏನಾಗಲ್ಲ, ಹೊರಗಡೆ ಬರಲ್ಲ ಅಂದಾಗ, ಸೊ ದ ಸ್ಟೇಷನರಿ ಆರ್ಬಿಟ್ಸ್ ಅಂತ ಹೇಳ್ತೀವಿ. Okay, next, the atom radiates energy in the form of electromagnetic radiation. ಆಟಮು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಮೂಲಕ ಆ ಒಂದು ಫಾರ್ಮಲ್ಲಿ ಏನಾಗುತ್ತೆ, ನಮಗೆ ಎನರ್ಜಿನ ಕಳಿಸುತ್ತೆ, ನಮಗೆ ಎನರ್ಜಿನ ಹೊರಗಡೆ ಹಾಕತ್ತೆ. ಸೊ ಒನ್ ಆ್ಯಂಡ್ ಓನ್ಲಿ ಈ ಕಂಡೀಷನ್ ಯಾವಾಗ, ಒನ್ ಆ್ಯನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಟು ಎ ಲೋವರ್ ಎನರ್ಜಿ ಲೆವೆಲ್. ಹೈಯರ್ ಎನರ್ಜಿ ಲೆವೆಲಿಂದ ಲೋವರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಯಿತು ಅಂತ ಹೇಳಿದಾಗ ಆ ಒಂದು ಆಟಮು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮೂಲಕ ತನ್ನ ಎನರ್ಜಿನ ಹೊರಗಡೆ ಹಾಕತ್ತೆ. ಓಕೆ, the frequency of the emitted radiation is given by h nu is equal to ei minus ef. ei ಮತ್ತು ef ಅಂದರೆ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಇನಿಷಿಯಲ್ ಆರ್ಬಿಟ್, ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಫೈನಲ್ ಆರ್ಬಿಟ್. ಸೊ ದಟ್ ಈಸ್ ಎನರ್ಜಿ ಇ ಇಸ್ ಈಕ್ವಲ್ ಟು ಹೆಚ್ ನ್ಯೂ ಅಂತ ಬರೀತೀವಿ, ನಾವು ಏನು ಬರಿತೀವಿ ಅದೇ ಥರ ಫ್ರೀಕ್ವೆನ್ಸಿ ನಾವು ಬರೆಯೋದಾದರೆ ಹೆಚ್ ನ್ಯೂ ಇಸ್ ಈಕ್ವಲ್ ಟು ಇ ಐ ಮೈನಸ್ ಇ ಎಫ್. ಇ ಐ ಅಂತ ಹೇಳಿದ್ರೆ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಇನಿಷಿಯಲ್ ಆರ್ಬಿಟ್ಟು, ಫೈನಲ್ ಆರ್ಬಿಟ್ಟು. ವೇರ್ ನೆಕ್ಸ್ಟ್ ಇದನ್ನೇನು ಹೇಳ್ತೀವಿ ನಾವು, ಬೋರ್ಸ್ ಫ್ರೀಕ್ವೆನ್ಸಿ ಕಂಡೀಷನ್. ಇದನ್ನೇನು ಹೇಳ್ತೀವಿ ನಾವು, ಬೋರ್ಸ್ ಫ್ರೀಕ್ವೆನ್ಸಿ ಕಂಡೀಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ದೀಸ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ದಿ ಬೋರ್ಸ್ ಆಟಮ್ ಮಾಡೆಲ್. ಬೋರ್ಸ್ ಆಟಮ್ ಮಾಡೆಲಿನ ಪಾಸ್ಟುಲೇಟ್ಗಳು. ನೆಕ್ಸ್ಟ್ ಬೋರ್ಸ್ ಥಿಯರಿ ಆಫ್ ಹೈಡ್ರೋಜನ್ ಆಟಮ್. So here Bohr's theory of hydrogen atom alli Bohr's postulates can be used to calculate the radii of stationary orbits of hydrogen atom.
ಸೊ ಈಗ ಬೋರ್ಸ್ ಪಾಸ್ಟುಲೇಟ್ಸ್ನ ಯೂಸ್ ಮಾಡಿಕೊಂಡು ರೇಡಿಯಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ನಾವು. ಯಾವುದ್ರದ್ದು ಸ್ಟೇಷನರಿ ಆರ್ಬಿಟಿನ ರೇಡಿಯಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಹೈಡ್ರೋಜನ್ ಆಟಮ್ ನಾವೇನು ತೊಗೊಂಡಿರೋದು ಹೈಡ್ರೋಜನ್ ಆಟಮ್ನ ತೊಗೊಂಡಿರೋದು ಸ್ಪೆಕ್ಟ್ರಲ್ ಸೀರೀಸ್ನ ನಾವು ಸ್ಟಡಿ ಮಾಡಲಿಕ್ಕೆ. ಸೊ ಆ್ಯಂಡ್ ದ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್ ಇನ್ ದೀಸ್ ಆರ್ಬಿಟ್ಸ್, ಅದರಲ್ಲಿರುವಂಥ ಎನರ್ಜಿನ ಎಲೆಕ್ಟ್ರಾನ್ಸ್ ಎನರ್ಜಿ ಎಸ್ಟಿಮೇಟ್ ಮಾಡುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದೀಸ್ ಆರ್ಬಿಟ್ಸ್ ಎಷ್ಟು ಎನರ್ಜಿ ಇರುತ್ತೆ. ಆ್ಯಂಡ್ ದ ವೇವ್ ಲೆಂತ್ಸ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ಸ್, ಆ ಸ್ಪೆಕ್ಟ್ರಲ್ ಲೈನ್ಸ್ ಏನು ಹಿಂಗೆ ಸೀರೀಸ್ ಆಫ್ ಲೈನ್ಸ್ ಬರುತ್ತೆ ಸ್ಪೆಕ್ಟ್ರಲ್ ಸೀರೀಸಲ್ಲಿ ಏನು ಬರುತ್ತೆ ಅದರ ವೇವ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಬೈ ದ ಹೈಡ್ರೋಜನ್ ಆಟಮ್ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್. ಸೊ ಹಾಗಾದರೆ ಇದಿಷ್ಟು ಪಾಸ್ಟುಲೇಟ್ಸ್ನ ನಾವು ಏನು ಓದಿದ್ವಿ, ಆ ಪಾಸ್ಟುಲೇಟ್ಸ್ನ ಓದಿದ್ದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಯೂಸ್ ಟು ಕ್ಯಾಲ್ಕುಲೇಟ್ ದ ರೇಡಿಯ ಆಫ್ ದ ಸ್ಟೇಷನರಿ ಆರ್ಬಿಟ್ಸ್. ಸ್ಟೇಷನರಿ ಆರ್ಬಿಟ್ಸ್ ಇಲ್ಲೇ ಅಂತ ಹೇಳಿದ್ರೆ, ಸೊ ಸ್ಟೇಷನರಿ ಆರ್ಬಿಟ್ಸನ್ನು ರೇಡಿಯಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್ ಇನ್ ದಿಸ್ ಆರ್ಬಿಟ್, ಹಾಗಾದರೆ ಎನರ್ಜಿ ರಿವಾಲ್ವ್ ಆಗ್ತಿರೋಂಥ ಎಲೆಕ್ಟ್ರಾನ್ಸ್ನ ಎನರ್ಜಿ ಎಷ್ಟಿರುತ್ತೆ ಆ ಒಂದು ಆರ್ಬಿಟಲ್ ರಿವಾಲ್ವ್ ಆಗ್ತಿರೋ ಎಲೆಕ್ಟ್ರಾನ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಆ್ಯಂಡ್ ದ ವೇವ್ ಲೆಂತ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ಸ್, ಬಂದಿರೋಂಥ ಒಂದು ಸ್ಪೆಕ್ಟ್ರಲ್ ಸೀರೀಸ್. ಸೊ ಹೀಗೆ ಬಂತು ಅಂತ ಒಂದಿಷ್ಟು ಸ್ಪೆಕ್ಟ್ರಲ್ ಸೀರೀಸ್ ಬಂತು, ನೆಕ್ಸ್ಟ್ ಇಲ್ಲೊಂದಿಷ್ಟು ಸ್ಪೆಕ್ಟ್ರಲ್ ಸೀರೀಸ್ ಬಂತು. ಸೊ ಇಲ್ಲಿ ಬಂತು ಅಂತ ಹೇಳಿದಾಗ ಆ ಒಂದು ಲೈನ್ ಸ್ಪೆಕ್ಟ್ರಲ್ ಲೈನ್ ಏನು ಬಂದಿದೆ ಆ ಸ್ಪೆಕ್ಟ್ರಲ್ ಲೈನಿನ ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಮಾಡ್ತೀವಿ ನಾವು ಈ ಬೋರ್ಸ್ ಪಾಸ್ಟುಲೇಟ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ದೀಸ್ ಆರ್ ದ ಪಾಸ್ಟುಲೇಟ್ಸ್ ಆಫ್ ದಿ ಬೋರ್ಸ್ ಅಟಾಮಿಕ್ ಮಾಡೆಲ್. ಬೋರ್ಸ್ ಅಟಾಮಿಕ್ ಮಾಡೆಲ್ ಅಥವಾ ಬೋರ್ಸ್ ಅಟಾಮ್ ಮಾಡೆಲ್ನ ಪಾಸ್ಟುಲೇಟ್ಸ್. ಓಕೆ, ನೋಡ್ಕೋದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.